ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ನಮ್ಮ ತಂಗಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಈ ಬೇಸಿಗೆ ಕಾಲದಲ್ಲಿ ಚಳಿಗಾಲದಲ್ಲಿ ತಿನ್ನೋಕ್ಕೆ ಆಗೋ ಥರ ಸಂಡಿಗೆ ಮಾಡ್ಕೊಳ್ಳೋಣ ಅಂತ. ಈಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆಯಲ್ವಾ, ಈ ಬಿಸಿಲುಗಾಲ. ಈಗ ನಾವು ಸಂಡಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಮಳೆಗಾಲದಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾವು ವರ್ಷ ಮಾಡ್ತಿದ್ವಿ. ಹೋದ ವರ್ಷ ಮಾಡೋಣ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಆಗಲಿಲ್ಲ. ಕೊನೆಗೆ ಮಳೆಗಾಲ ಬಂದೇ ಬಿಡ್ತು. ಹಂಗಾಗಿ ಅದಕ್ಕೆ ಇವಾಗ ಬೇಗ ಮಾಡ್ಕೊಂಬಿಡೋಣ ಅಂತ ಹೇಳಿದ್ವಿ. ನೆನ್ನೆ ಮಾಡೋಣ ಅಂತ ಅಂದ್ಕೊಂಡ್ರೆ ಒಂದು ಕಾಮಿಡಿ ಆಯಿತು. ಏನಪ್ಪ ಅಂದರೆ ಬೆಳಗ್ಗೆನೇ ಬೇಗ ಬಾ ಅಂತ ಹೇಳಿದ್ರು ನಮ್ಮ ತಂಗಿ. ಯಾಕೆ ನಮ್ಮ ಮನೆ ಹತ್ರ ಬಿಸಿಲು ಬರೋಲ್ಲ, ಹಂಗಾಗಿ ಅವ್ರ ಮನೇಲಿ ಟೆರೆಸ್ ಮೇಲೆ ಜಾಗ ಇದೆ, ಮಾಡೋಣ ಅಂದ್ಬಿಟ್ಟು. ಆಮೇಲೆ ಬೆಳಗ್ಗೆ ಎದ್ದು ನೋಡಿದ್ರೆ ಟೈಮ್ 6:30 ತೋರಿಸ್ತಾ ಇತ್ತು ಗಡಿಯಾರ. 6:30 7 ಗಂಟೆಗೆ ಹೋಗ್ಬೋದು, ರೆಡಿಯಾಗಿ ಹೋದ್ರೆ 7 ಗಂಟೆಗೆ ಮಾಡ್ಬೋದು ಅಂತ ನೋಡಿದ್ರೆ ಟೈಮು 8:30 ಆಗಿದೆ. ಸೆಲ್ ಖಾಲಿ ಆಗ್ಬಿಟ್ಟು ಟೈಮ್ ನಿಂತೋಗಿದೆ 6:30ಗೆ. ಗಡಿಯಾರ ಇದು ಫೋನಲ್ಲಿ ನೋಡಿದ್ರೆ 8:30 ಆಗ್ಬಿಟ್ಟಿತ್ತು. ಅಯ್ಯೋ, ಇನ್ನೇನಪ್ಪ ಮಾಡೋದು, ಇನ್ನು ಬಿಸಿಲಲ್ಲಿ ಹೋಗಿ ಮಾಡೋಕ್ಕಾಗಲ್ಲ. 9 ಗಂಟೆ ಅಂದರೆ ನಾವು ಅಲ್ಲಿಗೆ ಹೋಗೋಷ್ಟು 9:30 ಆಗುತ್ತೆ. ಬೇಡ, ನಾಳೆ ಬಾ ಅಂತ ಹೇಳಿದ್ಲು. ಹಂಗಾಗಿ ನಿನ್ನೆ ಸಂಡೇ ಕ್ಯಾನ್ಸಲ್ ಆಯಿತು. ಇವತ್ತು ಮಂಡೇ ಅಂದರೆ ಸೋಮವಾರ ಬೆಳಗ್ಗೆನೇ ಹೋಗಿ ಮಾಡೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಬನ್ನಿ, ಯಾವ ರೀತಿ ಮಾಡೋದು, ನಾವು ಯಾವ ರೀತಿ ಸಂಡಿಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ನಾವು ಸಂಡಿಗೆಗೆ ಒಂಥರ ಮಸಾಲೆ ರೆಡಿ ಮಾಡ್ಕೊತೀವಿ. ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ ಅಂದ್ಬಿಟ್ಟು. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂಚೂರು ಬೆಳ್ಳುಳ್ಳಿ, ಹಸಿ ಶುಂಠಿ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು, ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ನೀವು ಎಷ್ಟು ಮಾಡ್ತೀರಾ ಅಷ್ಟಕ್ಕೆ ಈ ಮಸಾಲೆನ ನಾನು 2 ಸಲ ಹಾಕ್ಕೊಂಡೆ. 2 ಸಲ ಮಾಡಿದ್ವಿ ನಾವು. ಅಂದರೆ ಅವ್ರಿಗೂ ಬೇಕು, ನಮಗೂ ಬೇಕಲ್ವ. ಹಾಗಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಒಂದೇ ಸಲ ಓನ್ಸ್ಕೊಂಬಿಡೋಣ ಅಂದ್ಬಿಟ್ಟು. ಓನ್ಸ್ಕೊಂಬಿಟ್ರೆ ಆಮೇಲೆ ಒತ್ತೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಟಿದ್ದೆ. ಏನಪ್ಪ ಅಂದರೆ ಒಂದು ಮಿಸ್ಟೇಕ್ ಏನಂದರೆ, ಕೋಲು ನೋಡಿದ್ರೆ ಇಷ್ಟೇ ಉದ್ದ ಇತ್ತು. ಅದು ಓನ್ಸೋಕ್ಕೆ ತುಂಬಾ ಕಷ್ಟ ಆಯಿತು ನನಗೆ. ಕೋಲು ಉದ್ದ ಇದ್ದಿದ್ರೆ ಚೆನ್ನಾಗಿ ಓನಿಸ್ತಿದ್ದೆ. ಇದು ಖಾರ ರುಬ್ಕೊಂಡ್ವಲ್ಲ, ಆ ಖಾರನ ನೀರಿಗೆ ಹಾಕ್ತಾಯಿದ್ದೀನಿ. ನೀರಿಗೆ ಹಾಕಿ ಚೆನ್ನಾಗಿ ಒಂದು ಕುದಿ ಬರಬೇಕು, ಚೆನ್ನಾಗಿ ಮಳ್ಳಬೇಕು ನೀರು. ಕುದಿ ಬಂದ್ರೇ ಆವಾಗ ಹಸಿಟ್ಟು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ, ಚೆನ್ನಾಗಾಗುತ್ತೆ ಸಂಡಿಗೆ. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಚಿಟಿಕೆ ಸೋಡಾ, ಅಡುಗೆ ಸೋಡಾ ಹಾಕಿದ್ರೆ ಸಾಕು. ಇದಿಷ್ಟನ್ನು ಹಾಕ್ಬಿಟ್ಟು ನಾನು ಹೇಳ್ದಂಗೆ ಚೆನ್ನಾಗಿ ಕುದಿ ಬರಬೇಕದು. ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು. ನಾವೇನು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂಚೂರು ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ವಲ್ಲ, ಅದೆಲ್ಲನೂ ರುಬ್ಕೊಂಡಿದ್ವಿ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ತರಿಯಾಗಿ ರುಬ್ಬಿದ್ರೆ ಸ್ವಲ್ಪ ಸಂಡಿಗೆ ಒತ್ತುವಾಗ ಸಿಗಾಕ್ಕೊಳ್ಳುತ್ತೆ. ಅದಕ್ಕೆ ನುಣ್ಣಗೆ ರುಬ್ಬಿಟ್ರೆ ಅಷ್ಟು ಇದಾಗಲ್ಲ, ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಆಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಹಿಟ್ಟು ಹಾಕ್ಕೋಬೇಕು, ಅಕ್ಕಿ ಹಸಿಟ್ಟಿಗೆ ನಾವು ಬಂದುಬಿಟ್ಟು ಸಬ್ಬಕ್ಕಿ ಹಾಕಿ ಬಿಡಿಸಿದ್ದೀವಿ. ಒಂದು 5 kgಗೆ ಒಂದು 1/4 kg ಅಷ್ಟು ಹಾಕಿ ಬಿಡಿಸ್ಕೊಂಡ್ರೆ ಸಾಕು. ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್ ಎಲ್ಲ ಒಂಥರ ತಿನ್ನೋದಕ್ಕೆ. ಆಮೇಲೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಒಂಥರ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಯಾರಾದರೂ ಈ ಥರ ಮಸಾಲೆ ಹಾಕ್ತೆ ಮಾಡ್ತಿದ್ರೆ ಮಾಡಿ ನೋಡಿ. ಕೆಲವು ನಾನು ನೋಡಿದ್ದೀನಿ ಬರೀ ಅಕ್ಕಿ ಹಸಿಟ್ಟನ್ನ ಬಿಡಿಸ್ಕೊಂಬಂದು ಮಾಡ್ತಾರೆ, ಈ ಥರ ಮಸಾಲೆ ಏನೂ ಹಾಕಲ್ಲ. ಹಾಗಾಗಿ ಈ ಥರ ಮಸಾಲೆ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಒಂಥರ ಖಾರ, ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರುತ್ತಲ್ಲ, ಚೆನ್ನಾಗಿರುತ್ತೆ. ಓಕೆನಾ. ಈ ಥರ ಚೆನ್ನಾಗಿ ಕುದಿಯೋದು ನೋಡಿ. ಇಷ್ಟೇ ಉದ್ದ ಇದೆ ಕೋಲು, ಮುದ್ದೆ ಕೋಲು. ಅದನ್ನು ಚೆನ್ನಾಗಿ ಓನ್ಸ್ಕೊಳ್ಳೋಕ್ಕೆ ನನಗೆ ಗ್ರಿಪ್ಪೇ ಸಿಗ್ತಾ ಇರಲಿಲ್ಲ. ಆಮೇಲೆ ಉದ್ದ ಇದ್ದಿದ್ರೆ ಚೆನ್ನಾಗಿ ದೊಡ್ಡ ಪಾತ್ರೆಯಲ್ಲೇ ಓನಿಸ್ತಿದ್ದೆ ನಾನು. ಕೋಲು ಉದ್ದ ಇರಬೇಕಿತ್ತು. ಆಮೇಲೆ ಏನು ಮಾಡಿದ್ವಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅವಾಗ ಏನು ಮಾಡಿದೆ, ಚೆನ್ನಾಗಿ ಓನ್ಸ್ಕೊಂಡು, ಅಕಸ್ಮಾತ್ ನಿಮಗೆ ಹಿಟ್ಟು ಗಟ್ಟಿ ಆಗಿಬಿಡುತ್ತೆ, ಒಂದ್ಸಲ ಓನ್ಸುವಾಗ ಹಿಟ್ಟು ಜಾಸ್ತಿ ಆದರೆ ಹಸಿಟ್ಟು ಅವಾಗ ಗಟ್ಟಿ ಆಗಿಬಿಡುತ್ತೆ ಅನ್ನೋದಾದರೆ ಒಂದು ಪಾತ್ರೆಯಲ್ಲಿ ನೀರು ಫಸ್ಟೇ ಕುದಿಯೋಕೆ ಇಟ್ಕೊಂಡಿರಿ. ಗಟ್ಟಿ ಆದಾಗ ಅಲ್ಲಿ ಬಿಸಿನೀರು ಹಾಕ್ಕೊಂಬಿಟ್ಟು ಓನ್ಸಿದ್ರೆ ನಮಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ನಾನು ಅದಕ್ಕೆ ಆ ಕಡೆ ಪಾತ್ರೆಗೆ ನೀರು ಇಟ್ಟಿದ್ದೆ. ಅಕಸ್ಮಾತ್ ಗಟ್ಟಿ ಆದರೆ ಇರಲಿ ಅಂದ್ಬಿಟ್ಟು. ಗಟ್ಟಿ ಏನಾಗಲಿಲ್ಲ. ಆದರೆ ಹಂಗೆ ಇಟ್ಕೊಂಡಿರಿ ಫಸ್ಟೇ ಮುಂದಾಲೋಚನೆಯಿಂದ. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡ್ಬಿಟ್ರೆ ಇದು ಚೆನ್ನಾಗಿ ನಾವು ಓನ್ಸ್ಕೋಬೇಕಾದ. ನನಗೆ ಕೋಲು ಗ್ರಿಪ್ ಸಿಗದೇ ಇರೋ ಕಾರಣ ನೋಡಿ, ಹಂಗೂ ನಮ್ಮ ತಂಗಿ ಹಿಡ್ಕೊಂಡಿದ್ದಾಳೆ, ನಾನು ಈ ಕಡೆಯಿಂದ ಓನಿಸ್ತಾ ಇದ್ದೀನಿ. ಅದು ಕೈಲಿ ಇಷ್ಟೇ ಉದ್ದ ಇರೋದ್ರೆ ಬಿಸಿ ಬೇರೆ ತಾಗ್ತಾ ಇದೆ, ಓನ್ಸೋಕ್ಕಾಗ್ತಾಯಿಲ್ಲ, ಸರಿಯಾಗಿ ತಿರುಗ್ಸೋಕ್ಕೂ ಆಗ್ತಾಯಿರಲಿಲ್ಲ. ಹಂಗೆ ನೋಡಿ ಆ ಕಡೆ ಈ ಕಡೆ ಹೆಂಗೆಂಗೋ ಮಾಡಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. 2 ಕೈಲಿ ಹಿಡ್ಕೊಳಕ್ಕೆ, ಅದು ಮೇಲೆ ಹಿಡ್ಕೊಳಕ್ಕೆ ಗ್ರಿಪ್ ಇದ್ದರೆ ಹಿಡ್ಕೊಂಡು ಚೆನ್ನಾಗಿ ಜಡಿಬೋದು. ಅದು ಗ್ರಿಪ್ಪೇ ಇಲ್ಲ ಅಂದರೆ ಹೆಂಗೆ ಅದನ್ನು ಜಡಿಯೋಕ್ಕಾಗುತ್ತೆ ಅಲ್ವಾ. ದೊಡ್ಡ ಪಾತ್ರೆ ಆದ್ರೂ ನಮಗೆ ಕೋಲು ಉದ್ದ ಇದ್ದರೆ ಹಾಕ್ಕೊಂಡು ಚೆನ್ನಾಗಿ ಜಡಿದ್ರೆ ಗಂಟೆಲ್ಲ ಒಡೆದು ಚೆನ್ನಾಗಿ ಇಟ್ಟು ಅಲ್ಲೇ ಇದಾಗ್ಬಿಡುತ್ತೆ. ಆದರೆ ಇಲ್ಲಿ ನನಗೆ ಓನ್ಸೋಕ್ಕೆ ಗ್ರಿಪ್ ಸಿಗ್ತಾ ಇರಲಿಲ್ಲ. ಹಂಗೇನು ಮಾಡಿದೆ, ಸುಮಾರಾಗಿ ಓನಿಸ್ದೆ ಹಂಗೇನೆ ನೋಡಿ. ಹಂಗೆ ತೆಳ್ಳೆ ಇರುತ್ತಲ್ವ, ಹಂಗಾಗಿ ಹಸಿಟ್ಟು ಹಾಕ್ಕೊಂಡು ಸಣ್ಣ ಉರಿ ಮಾಡ್ಕೊಂಬಿಟ್ಟು ಹಂಗೆ ಚೆನ್ನಾಗಿ ಓನಿಸ್ಕೊಂಡೆ.
ಚೆನ್ನಾಗಿ ಓನ್ಸ್ಬಿಟ್ಟು ಗಟ್ಟಿ ಆದಮೇಲೆ ಹೇಳ್ದಂಗೆ ಅದು ಕುದಿಬೇಕು. ಚೆನ್ನಾಗಿ ಕುದ್ಮೇಲೆ ಹಸಿಟ್ಟು ಹಾಕಿದ್ಮೇಲೆ ಒಂದು 5 ನಿಮಿಷ ಕುದಿಯೋಕೆ ಬಿಡಬೇಕು. ಸಣ್ಣ ಉರಿ ಮಾಡಿ ಚೆನ್ನಾಗಿ ಕುದ್ಮೇಲೆ ಹಸಿಟ್ಟು ಚೆನ್ನಾಗಿ ಬೇಯುತ್ತೆ. ಓಕೆನಾ. ನಾವು ಖಾರ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಬೆಂದಮೇಲೆ ಆಮೇಲೆ ಓನಿಸ್ತಾ ತೆಳ್ಳೆ ಆದರೆ ಈ ಥರ ಹಿಟ್ಟು ಹಾಕ್ಕೊಳ್ಳಿ. ಓಕೆನಾ. ಅದೇನಾಗುತ್ತೆ, ನಾನು ಕೋಲು ಉದ್ದಾಗಿದೆ ಅದರಲ್ಲೇ ಓನ್ಸಿ ಜಡ್ದು ಗಂಟೆಲ್ಲ ಇದು ಮಾಡ್ಕೊಬಿಡ್ತಿದ್ದೆ. ಆದರೆ ನನಗೆ ಓನ್ಸಾಗ ಅದು ಗ್ರಿಪ್ ಸಿಗ್ತಾ ಇರೋ ಕಾರಣ ಚೆನ್ನಾಗಿ ಓನಿಸ್ದೆ. ಹಂಗೂ ಎಷ್ಟಾಗುತ್ತೋ ಅಷ್ಟು ಓನಿಸ್ಬಿಟ್ಟು ಆಮೇಲೆ ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡೆ ಸ್ವಲ್ಪನೇ. ಯಾಕೆಂದರೆ ಹೋಲ್ಸಕ್ಕೆ ನೋಡಿ ತಿರುಗ್ಸೋಕ್ಕೆ ಆಗ್ತಾಯಿಲ್ಲ, ಅದು ಕೋಲು ಅಷ್ಟೇ ಉದ್ದ ಇದೆ. ಅದನ್ನು ದೊಡ್ಡ ಪಾತ್ರೆ ಬೇರೆ ಅಲ್ವಾ, ತಿರುಗ್ಸೋಕ್ಕೂ ನನಗೆ ಅದು ಸಿಗ್ತಾಯಿಲ್ಲ ಗ್ರಿಪ್ಪು. ಅದಕ್ಕೆ ಏನು ಮಾಡಿದೆ, ಚೆನ್ನಾಗಿ ಹಂಗೂ ಸುಮಾರಾಗಿ ಓನಿಸಿ ಇದು ಮಾಡಿ ಒಂದು 5 ನಿಮಿಷ ಸಣ್ಣ ಉರಿಲಿ ಚೆನ್ನಾಗಿ ಬೇಯಬೇಕದು. ಬೆಂದ ಮೇಲೆ ಆಮೇಲೆ ಅದರಲ್ಲಿ ಓನ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಒಂದು ಬೇರೆ ಪಾತ್ರೆ ಇಸ್ಕೊಂಡೆ. ಇನ್ನೊಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು ಅದರಲ್ಲಾದರೆ ಓನ್ಸ್ಕೊಬೋದು. ಕಡ್ಡಿ ಚಿಕ್ಕದಿದೆಯಲ್ಲ ಈ ಥರ ಹಾಕ್ಕೊಂಡು ಓನ್ಸ್ಕೊಬೋದು. ನೋಡಿ ಈ ಥರ ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಓನಿಸಿ ಆಮೇಲೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡೆ. ಈ ಥರ ಮಾಡಿದೆ. ಏನಕ್ಕಪ್ಪ ಅಂದರೆ ದೊಡ್ಡ ಪಾತ್ರೆ ಕೋಲು ದೊಡ್ಡದಿದ್ದರೆ ಮುದ್ದೆ ಕೋಲು ನಾನು ಅದರಲ್ಲೇ ಓನಿಸ್ತಿದ್ದೆ. ಆದರೆ ಅದು ಓನ್ಸೋಕ್ಕೆ ಗ್ರಿಪ್ ಸಿಗ್ತಾ ಇಲ್ಲ. ಹಂಗಾಗಿ ಏನು ಮಾಡಿದೆ, ಚಿಕ್ಕ ಪಾತ್ರೆಗೆ ಹಾಕ್ಕೊಳ್ಳೋದು, ಓನ್ಸೋದು, ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋದು, ಆ ಥರ ಮಾಡಿದೆ. ಕೋಲು ದೊಡ್ಡದಿದ್ರೆ ಒಂದೇ ಸಲ ಓನ್ಸ್ಕೊಂಡ್ರೆ ಆಮೇಲೆ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಮಿದ್ಕೊಂಡು ನಾವು ಒತ್ತಿದ್ರೆ ಆಯಿತು ಸಂಡಿಗೆನ. ಈ ಸಲ ನಾವು ದೊಡ್ಡ ಬೇರೆ ಬೇರೆ ಡಿಸೈನಲ್ಲಿ ಏನೂ ಮಾಡಿಲ್ಲ, ಒಂದೇ ಥರದ್ದನ್ನೇ ಸಂಡಿಗೆ ಮಾಡಿರೋದು. ಮೊದಲಾದರೆ ಬೇರೆ ಬೇರೆ ಡಿಸೈನ್ ಪ್ಲೇಟ್ಗಳು ಬರುತ್ತಲ್ಲ ಅದನ್ನೆಲ್ಲ ಹಾಕಿ ಮಾಡ್ತಿದ್ವಿ. ಈ ಸಲ ಆ ಥರ ಏನೂ ಮಾಡಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಾನು ಒತ್ತುವಾಗ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಅವಳು ನನ್ನ ತಂಗಿ ಮಗಳು ಒತ್ತಾಯಿದ್ಲು, ನನ್ನ ತಂಗಿ ಎಲ್ಲ ಮಿದ್ದಿ ಕೊಡ್ತಾಯಿದ್ಲು, ನಾನು ಒತ್ತಾಯಿದ್ದೆ. ಹಂಗಾಗಿ ವೀಡಿಯೋ ಮಾಡೋರು ಯಾರು ಇಲ್ಲದೇ ಇರೋ ಕಾರಣ ಅದು ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಆಮೇಲೆ ಮತ್ತೆ ನಾನು ಇದೆಲ್ಲ ಓನಿಸಿ ಕೊಟ್ಟೆ. ಅವರಿಬ್ಬರು ಹೋಗಿ ಹಾಕ್ತಾಯಿರಿ, ನಾನು ಇನ್ನೊಂದು ಸ್ವಲ್ಪ ಇರೋದು ಓನ್ಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ದೆ. ಆಮೇಲೆ ಅವ್ರು ಹೋಗಿ ಆಲ್ರೆಡಿ ಒತ್ತುತ್ತಾಯಿದ್ರು. ನಮ್ಮ ತಂಗಿ ಎಲ್ಲ ಮಿದ್ದು ಕೊಡ್ತಾಯಿದ್ಲು, ನನ್ನ ತಂಗಿ ಮಗಳು ಒತ್ತುತ್ತಾಯಿದ್ಲು. ನನ್ನ ಮಗಳಿಗೂ ಡ್ಯೂಟಿ ಇರೋದ್ರಿಂದ ಅವಳು ಬಂದಿರಲಿಲ್ಲ. ಆಮೇಲೆ ನಾನೇನು ಮಾಡಿದೆ, ಆಮೇಲೆ ಹೋದೆ. ಆಮೇಲೆ ನಾನು ಒತ್ತಿದೆ, ನಾನು ಮಾಡಿದಷ್ಟೊತ್ತಿಗೆ ಅವಳು ಆಗಲೇ ಕೈಯೆಲ್ಲ ಅದು ಮಿದ್ಕೊಂಡು ಇದು ಮಾಡ್ತಾ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮತ್ತೆ ನಾನೇನು ಮಾಡಿದೆ, ಅವ್ರು ಮಾಡುವಾಗ ನನ್ನ ತಂಗಿ ನಾನು ಮಾಡ್ತೀನಿ ನೀನು ಮಾಡಬೇಡ ಅಂತ ಹೇಳಿದ್ಲು. ಆವಾಗ ನಾನು ಮಿದ್ದಿ ಕೊಡ್ತಿದ್ದೆ, ಅವರಿಬ್ಬರು ಒತ್ತಿದ್ರು. ಆ ಥರ ಮಾಡ್ಕೊಂಡು ಆವಾಗ ಒಂಚೂರು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಹಾಗಾಗಿ ಇದು ಈ ಥರ ಓನಿಸ್ಬೇಕಾದ್ರೆ ಚೆನ್ನಾಗಿ ಓನಿಸಿ, ಗಂಟಿರಬಾರ್ದು. ನೀವು ಒತ್ತುವಾಗ ಗಂಟು ಸಿಗಾಕೊಂಬಿಡುತ್ತೆ. ಹಿಂಗೆ ಚೆನ್ನಾಗಿ ಓನಿಸಿದ್ರೆ, ಗಂಟಿಲ್ದಂಗೆ ಓನಿಸಿದ್ರೆ ಹಿಟ್ಟು ನಮಗೆ ಒತ್ತಿದಾಗ ಚಕ್ಲಿ ಒಳಗೆ ಹಾಕಿ ಒತ್ತಿದಾಗ ನೀಟಾಗಿ ಬರುತ್ತೆ. ಓಕೆನಾ. ನೀಟಾಗಿ ಮುದ್ದೆ ಹಂಗನ್ಬಿಟ್ಟು ಗಟ್ಟಿನೂ ಮಾಡ್ಕೊಬಾರ್ದು, ತೆಳ್ಳನೂ ಮಾಡಬಾರ್ದು, ಒಂದು ಮೀಡಿಯಮಾಗಿರಬೇಕು. ನಾವು ಮುದ್ದೆ ಮಾಡ್ತೀವಲ್ಲ ಆ ಥರ ಮೆತ್ತಗಿದ್ರೆ ಏನಾಗುತ್ತೆ, ನಿಮಗೆ ಒತ್ತೋದಕ್ಕೆ ಕಷ್ಟ ಆಗೋಲ್ಲ. ಇಲ್ಲ ಗಟ್ಟಿ ಮಾಡಿಬಿಟ್ರೆ ಕೈ ನೋವು ಬಂದ್ಬಿಡುತ್ತೆ. ಅಂದರೆ ತಿರುಗ್ಸೋದಾದರೆ ಏನೂ ಕಷ್ಟ ಆಗೋಲ್ಲ. ಈ ಒತ್ತೋದಿರುತ್ತಲ್ಲ ಅದರಲ್ಲಂತೂ ಕೈ ಉರಿ ಬಂದ್ಬಿಡುತ್ತೆ, ಬೊಬ್ಬೆ ಬಂದ್ಬಿಡುತ್ತೆ, ಒತ್ತೋಕ್ಕಾಗಲ್ಲ. ನೋಡಿ ಆಲ್ರೆಡಿ ಹಾಕಿ ಎಲ್ಲ ಒತ್ತಿದ್ದಾರೆ. ಆ ಸೀರೆನೂ ಸುದ ಆ ಗೆರೆಗಳ ಥರ ಇರೋದ್ರಿಂದ ಅದು ಸಂಡಿಗೆ ಥರನೇ ಕಾಣಿಸ್ತಿದೆ. ನೋಡಿ ನಮ್ಮ ತಂಗಿ ಮಗಳು ಒತ್ತುತ್ತಾ ಇದ್ದಾಳೆ. ಆಮೇಲೆ ನಾನು ಒತ್ತಿದ್ದೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾರೂ ಇರಲಿಲ್ಲ. ಆಮೇಲೆ ಅವಳು ಮಾಡಿದ್ದು ಮಾತ್ರ ನಾನು ವೀಡಿಯೋ ಮಾಡಿಕೊಂಡೆ. ನೋಡಿ ಅವಳು ಆ ಕಡೆ ಒತ್ತಿದ್ದಾಳೆ, ಇವಳು ಈ ಕಡೆ ಒತ್ತಿದ್ದಾಳೆ. ಆಮೇಲೆ ನಾನು ಸ್ವಲ್ಪ ಮಿದ್ದಿ ಎಲ್ಲ ರೆಡಿ ಮಾಡಿ ಕೊಟ್ಟೆ. ಆಮೇಲೆ ಹಂಗೇನೆ ಎಲ್ಲ 2 ಸೀರೆ ತುಂಬ ಮಾಡಿದ್ವಿ. 2 ಸಲ ಮಾಡಿದ್ವಿ. ಒಂದು ಸಲ ಮಾಡಿ ತೋರಿಸಿದ್ನಲ್ಲ ಅದೇ ಥರ ಇನ್ನೊಂದು ಸಲ ಮಾಡಿಕೊಂಡು ಈ ಥರ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿದ್ಕೊಂಡು ಅದಕ್ಕೆ ಹಾಕಿ, ಇವಳು ಹಾಕ್ತಿರೋದು ಹಿಂಗೆ ತಿರುಗಿಸೋದು, ನಾವು ಹಾಕೋದು ಹಿಂಗೆ ಒತ್ತಬೇಕು. ಆ ಥರದ್ದು ಒತ್ತೋದ್ರಲ್ಲೇ ಅದೇ ಮೆತ್ತಗಿದ್ರೆ ಒತ್ಬಿಡ್ಬೋದು. ಗಟ್ಟಿ ಆದರೆ ಒತ್ತೋದಕ್ಕೆ ಹಿಂಸೆ ಆಗಿಬಿಡುತ್ತೆ. ಒಂಚೂರು ತೆಳ್ಳೆ ಮಾಡ್ಕೊಳ್ಳಿ. ಹೇಳ್ದಂಗೆ ಒಂದು ಸ್ವಲ್ಪ ತೆಳ್ಳೆ ಮಾಡಿಕೊಂಡ್ರೆ ನೀಟಾಗಿ ಒತ್ಕೊಂಡು ಹೋಗ್ಬೋದು, ಕೈ ನೋವು ಬರೋಲ್ಲ. ಓಕೆನಾ. ನಾವು ಫಸ್ಟ್ನೇ ಸ್ಯಾರಿಲಿ ಹಾಕಿದಾಗಂತೂ ಬೇಗನೆ ಹಾಕ್ಬಿಟ್ವಿ. ಅದೆಷ್ಟು ಬೇಗ ಹಾಕೋದು ನೋಡೇ ಇಲ್ಲ. ಒಂದು ಅರ್ಧ ಗಂಟೆಲೆಲ್ಲ ಮುಗಿಸ್ಬಿಟ್ವಿ. ಇನ್ನೊಂದರಲ್ಲೂ ಸ್ವಲ್ಪ ಗಟ್ಟಿ ಆಯಿತು. ಮತ್ತೆ ಒಂಚೂರು ತೆಳ್ಳೆ ಮಾಡಿಕೊಂಡು ಆಮೇಲೆ ಎಲ್ಲ ಒತ್ತಿ ಹಾಕಿದ್ವಿ. 2 ಸೀರೆ ತುಂಬ ಹಾಕಿದ್ದೀವಿ. ಹಂಗಾಗಿ ಈ ಥರ ಬೇಸಿಗೆ ಕಾಲದಲ್ಲಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಮಳೆಗಾಲದಲ್ಲಿ ಮಾಡ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕಾಫಿ ಟೈಮ್ಗೆ, ಟೀ ಟೈಮ್ಗೆಲ್ಲ ಒಂದಿಷ್ಟು ಹಾಕ್ಕೊಂಡು ತಿನ್ಬೋದು. ಒಂಥರ ನಾವು ಉಪ್ಪು ಖಾರ ಎಲ್ಲ ಹಾಕಿರೋದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಮಾಡ್ತಾರೆ ಕೆಲವರು ಸಂಡಿಗೆನ ಈ ಥರ ಉಪ್ಪು ಖಾರ ಎಲ್ಲ ಹಾಕಲ್ಲ, ಹಾಗೆ ಮಾಡ್ತಾರೆ. ನಾವು ಮಾತ್ರ ಈ ಥರ ಒಂಥರ ಮಸಾಲೆ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ನೋಡಿ ಈ ಥರ ಎಲ್ಲ ಹಾಕಿ ರೆಡಿ ಮಾಡಿ ಮುಗಿಸಿದ್ವಿ. ಈ ಥರ ನೀವು ಈ ಬೇಸಿಗೆಗಾಲದಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಳೆಗಾಲದಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಓಕೆನಾ ಫ್ರೆಂಡ್ಸ್. ನಾವು ಹೋದ ವರ್ಷ ಮಾಡಬೇಕು ಅಂದ್ಕೊಂಡಿದ್ವಿ, ಮಾಡೋಣ ಅಂದ್ಕೊಂಡಾಗೇನಾಯಿತು, ಮಳೆಗಾಲ ಬಂದೇ ಬಿಡ್ತು. ಹಂಗಾಗಿ ಮಾಡೋಕ್ಕಾಗಲೇ ಇಲ್ಲ. ಈ ಬೇಸಿಗೆಗಾಲಲ್ಲಾದರೆ ಬಿಸಿಲುಗಾಲ ಜಾಸ್ತಿ ಇರೋದ್ರಿಂದ ಮಾಡ್ಕೋಬೋದು. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಈ ಥರ ಮಾಡ್ತೀರಾ ಇಲ್ಲ ಬೇರೆ ಥರ ಮಾಡ್ತೀರಾ ಸಂಡಿಗೆನ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.